ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವ್ಲಾಗಲ್ಲಿ ಅಪ್ಪ ಅಮ್ಮ ಮನೆಗೆ ಬಂದಿದ್ದರು, ಅದನ್ನು ಒಂದು ಕ್ಲಿಪ್ ಆ್ಯಡ್ ಮಾಡಿದ್ದೀನಿ. ಆ್ಯಕ್ಚುಲಿ ಅವರಿಗೆ ವೀಡಿಯೋಸ್ ಎಲ್ಲ ಮಾಡೋದು ಇಷ್ಟ ಆಗಲ್ಲ, ಅವರಿಗೆ ಅನ್ಕಂಫರ್ಟಬಲ್ ಫೀಲ್ ಮಾಡಿ ವೀಡಿಯೋಸ್ ಮಾಡೋದು ನನಗೂ ಇಷ್ಟ ಆಗಲ್ಲ. ಬಟ್ ನನಗೆ ಇದೊಂಥರ ಮೆಮೊರಿ ಥರ ಬೇಕಿತ್ತು, ಅದಕ್ಕೆ ಒಂದು ಫ್ಯೂ ಸೆಕೆಂಡ್ಸ್ ಕ್ಲಿಪ್ಸ್ನ ಶೂಟ್ ಮಾಡಿಕೊಂಡೆ ಅಷ್ಟೇ. ಇಲ್ಲೇನು ತೋರಿಸ್ತಾ ಇದ್ದೀನಿ ಅಂದರೆ ಒಂದು ಸೋಫಾ ಕವರ್ ಥರ ತರಿಸಿದ್ದೆ, ಅದೊಂದು ತೋರಿಸ್ತಾ ಇದ್ದೀನಿ, ಮುಂದೆ ತೋರಿಸ್ತೀನಿ ಡೀಟೇಲಾಗಿ. ಆಮೇಲೆ ಇದು ಬಂದು ಒಂದು 3 days ಬ್ಯಾಕ್ ವ್ಲಾಗು. ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ, ತುಂಬ ಸುಸ್ತಾಗ್ತಾ ಇತ್ತು. ನಮ್ಮ ಮನೆ ದೂರ, ಅಲ್ಲಿ ಹಳೆಯ ಮನೆ ಹತ್ರ ನನಗೆ ಒಂದು ಆಲ್ಮೋಸ್ಟ್ ಒಂದು 14-15 ಇಯರ್ಸ್ ಅಷ್ಟು ವರ್ಷದಿಂದ ಒಂದು ಫ್ರೆಂಡ್ ಹಳೆಯ ಮನೆ ಹತ್ರ. ಎಷ್ಟು ಕ್ಲೋಸ್ ಫ್ರೆಂಡ್ ಅಂದರೆ ನನಗೆ ಅಕ್ಕನಿಗಿಂತ ಜಾಸ್ತಿ ನನ್ನನ್ನು ಲವ್ ಮಾಡೋದು, ಅಷ್ಟು ಕೇರ್ ಮಾಡೋದು. ನಾನು ಅಂದರೆ ಅವ್ರಿಗೆ ತುಂಬ ಇಷ್ಟ. ಅವ್ರ ಮನೆಗೆ ಹೋಗಿದ್ದೆ, ಎಷ್ಟು ರಾಯಲ್ ಟ್ರೀಟ್ಮೆಂಟ್ ತೋರಿಸ್ತಾರೆ ಅವರು ಅಂದರೆ ಆಯಿತಾ. ಅವ್ರು ಆ್ಯಕ್ಚುಲಿ ನನಗಿಂತ ಒಂದು 11 ವರ್ಷ ದೊಡ್ಡವರು. ನಾನು ಅಲ್ಲಿಗೂ ಅಕ್ಕನ ಥರನೇ ಹೋಗು ಬಾ ಅಂತಲೇ ಕರಿತೀನಿ, ಆ ಥರ ಫ್ರೆಂಡ್ಶಿಪ್ ನಮ್ಮದು. ಎದುರುಗಡೆ ಆಯಿತಾ ಕೈಗೆ ತೊಳೆಯೋಕ್ಕೆ ನೀರು ತಂದ್ಕೊಳ್ಳೋದು, ಕಾಲು ನೋವು ಅಂತ ಕಾಲು ಒತ್ತೋದು, ಇಷ್ಟು ಚೆನ್ನಾಗಿ ನೋಡ್ಕೋತಾರೆ ನನ್ನ. ಆಮೇಲೆ ಹುಷಾರಿರಲಿಲ್ಲ ಅಂತ ಹೇಳಿದ್ನಲ್ಲ, ಅದೇನೋ ಡಿಫಿಷಿಯನ್ಸಿ, ಏನೋ ಸುಸ್ತು ಸಿಕ್ಕಾಪಟ್ಟೆ ಸುಸ್ತು, ನೀವು ಮುಖದಲ್ಲೂ ನೋಡ್ಬೋದು. ಆಮೇಲೆ ಎಷ್ಟೊಂದು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ, ಅದು ರಿಕವರ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ನನಗೇನೋ ಏನಿಲ್ಲ, ಬೆಳಗ್ಗೆ ಚೆನ್ನಾಗಿರ್ತೀನಿ, ಕ್ಲಾಸಸ್ ಮಾಡ್ತೀನಿ, ಎಲ್ಲ ಆಗುತ್ತೆ. ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ ತಕ್ಷಣ ಎಷ್ಟು ಸುಸ್ತಾಗ್ತಿರುತ್ತೆ ಅಂದರೆ ಡಾಕ್ಟರ್ ಅದೇ ಹೇಳಿದ್ದು, ಇಲ್ಲ ವಿಟಮಿನ್ B12 ನಿಮಗೆ ತುಂಬ ಕಡಿಮೆ ಇದೆ, ಅದರಿಂದ ಸುಸ್ತು ಜಾಸ್ತಿ ಆಗ್ತಾಯಿದೆ ಅಂತ. ಸೊ ಅದಕ್ಕೆ ಇಂಜೆಕ್ಷನ್ ಜೊತೆ ಟ್ಯಾಬ್ಲೆಟ್ಸು ಕೊಟ್ಟಿದ್ದಾರೆ. ಬಟ್ ಅದೇ ರೇಸ್ ಆಗ್ತಾಯಿದೆ. ಸೊ ಕೆಲವ್ರಿಗೆಲ್ಲ ಸಡನ್ನಾಗಿ ರೇಸ್ ಆಗುತ್ತೆ, ಅದು ಒಳ್ಳೇದದು. ನನಗೆ ನಿಧಾನಕ್ಕೆ ರೇಸ್ ಆಗ್ತಾಯಿದೆ, ಇನ್ನೇನೂ ಇಲ್ಲ, ನನಗೆ ಸುಸ್ತು. ಬೆಳಗ್ಗೆ ಒಂದು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತೀನಿ, ಬೆಳಗ್ಗೆ ಏನೂ ಇರೋಲ್ಲ ಪ್ರಾಬ್ಲಮ್ಮು. ಸಂಜೆ ಆಗ್ತಾ ಒಂದು 6 ಗಂಟೆ ಅಂದಿಗೆ ಆಗುತ್ತೆ ನೋಡಿ ಸುಸ್ತು. ಸುಮ್ಮನೆ ಕೂತಿರ್ಬೇಕು ಅನಿಸುತ್ತೆ, ಇಂಟ್ರೆಸ್ಟು ಇಲ್ಲ, ಕೈಕಾಲೆಲ್ಲ ನೋವು, ಬಾಡಿ ಪೇನ್ ಅನ್ನಂಗೆ. ಆಮೇಲೆ ಮೋರೋವರ್ ಮೊನ್ನೆ ನೀರು ಸಿಗಲಿಲ್ಲ, ಒಂದು ಕಲಾಕ್ಷೇತ್ರಕ್ಕೆ ಹೋಗಿದ್ವಿ, ಮಗಳು ಒಂದು ಡ್ರಾಮಾ ಮಾಡಿದ್ಲು, ಅಲ್ಲಿ ತುಂಬ ದಾಹ ಆಗ್ತಿತ್ತು. ಐಸ್ ವಾಟರ್ ಕುಡಿದ್ಬಿಟ್ಟೆ. ನನಗೆ ಸ್ವಲ್ಪ ಟಾನ್ಸಿಲೈಟಿಸ್ ಪ್ರಾಬ್ಲಮ್ ಇದೆ, ಬರಲ್ಲ, ತುಂಬ ಕಂಟ್ರೋಲ್ ಮಾಡ್ತೀನಿ ನಾನು ಐಸ್ ವಾಟರ್ನ ಕುಡಿದ್ರೆ ಅಂತ. ಐಸ್ ವಾಟರ್ನ ಕಂಟ್ರೋಲ್ ಮಾಡ್ತಿದ್ದೆ, ಅವತ್ತು ತುಂಬ ದಾಹ ಆಗ್ತಿತ್ತು ಅಂತ ಐಸ್ ವಾಟರ್ ಕುಡಿದೆ. ಫುಲ್ಲು ಟಾನ್ಸಿಲೈಟಿಸ್, ಗಂಟ್ಲೆಲ್ಲ ಕೆಂಪುಗೆ ಒಂಥರ ಆಗೋಗುತ್ತಲ್ಲ, ಆ ಥರ ಪಸ್ಸಲ್ಸ್ ಥರ. ಸೊ ಆ ಥರ ಆಗೋಗಿತ್ತು. ಅದಕ್ಕೆ ಇನ್ನೇನಕ್ಕೆ ವ್ಲಾಗಲ್ಲಿ ಒಂಥರ ಕರ್ಕಶ ವಾಯ್ಸು, ಮಾತಾಡಿದ್ರೂ ಸರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ. ಸರಿ ನಿಧಾನಕ್ಕೆ ಮಾಡೋಣ ವ್ಲಾಗು ಅಂತ ನಾನು ಜಸ್ಟ್ ಚಿಲ್ಔಟ್ ಮಾಡ್ತಾಯಿದ್ದೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಒಂಥರ ರೆಸ್ಟಿಂಗ್ ಮೋಡಲ್ಲೇ ಇದ್ದೆ. ಅಪ್ಪ ಅಮ್ಮ ಬಂದಿದ್ದರು, ಆಮೇಲೆ ಮನೆಗೆ ಕರೆಸಿದ್ದೀವಿ ಅಂದರೆ ಚೆನ್ನಾಗಿ ನೋಡ್ಕೋಬೇಕು, ಅದೊಂಥರ ಗಿಲ್ಟ್ ಇರುತ್ತೆ. ನಾನು ಯಾವಾಗಲೂ ಅದೇ ಹೇಳ್ತಾ ಇರ್ತೀನಿ, ಅಪ್ಪ ಅಮ್ಮ ಬದುಕಿರುವಾಗ ಚೆನ್ನಾಗಿ ನೋಡ್ಕೊಳ್ಳಿ. ಇದು ಓಪನ್ ಸ್ಟೇಟ್ಮೆಂಟು, ಡೈರೆಕ್ಟ್ ಸ್ಟೇಟ್ಮೆಂಟು. ಸತ್ತ ಮೇಲೆ ನಮ್ಮ ಹತ್ರ ಇಲ್ಲ, ನಾನು ಮಾಡ್ಕೋಬೇಕಿತ್ತು ಅಂತ ಅಂದ್ಕೊಳ್ಳೋ ಬದಲು ಎಲ್ಲರೂ ಅಷ್ಟೆ. ನಾನು ಇನ್ಫ್ಯಾಕ್ಟ್ ನಮ್ಮ ಹಸ್ಬೆಂಡ್ಗೂ ಹೇಳೋದಷ್ಟೆ, ಅತ್ತೇನು ಚೆನ್ನಾಗಿ ನೋಡ್ಕೊಳ್ಳೋಣ, ಬೇರೆಯವರೆಲ್ಲ ಸೆಕೆಂಡ್ರಿ ನನಗೆ, ಆಯಿತಾ. ಅಪ್ಪ ಅಮ್ಮಂದ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಏನೇ ಇರಲಿ ಎಂಥದ್ದೇ ಇರಲಿ. ಕೆಲವರೆಲ್ಲ ಕಮೆಂಟ್ ಮಾಡ್ತಿರ್ತಾರೆ, ನಮ್ಮ ಅತ್ತೆ ಹಾಗೆ, ನಮ್ಮ ಮಾವ ಹಿಂಗೆ ನಮ್ಮ ಇನ್ಫ್ಯಾಕ್ಟ್ ಎಷ್ಟೊಂದು ಪ್ರಾಬ್ಲಮ್ಸ್ ಎಲ್ಲ ಹೇಳ್ಕೊತಿರ್ತಾರೆ. ಏನೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ಅದೊಂದು ಮಾಡಿ. ಅವ್ರ ವಯಸ್ಸಿಗೆ ಬೆಲೆ ಕೊಡಿ, ನೋಡ್ಕೊಳ್ಳಿ, ಅವ್ರಿಗೆ ಚೆನ್ನಾಗಿ ನೋಡ್ಕೊಳ್ಳಿ. ಅದು ಎಲ್ಲೋ ಒಂದು ಕಡೆ ನಮಗೆ ಕಾಪಾಡುತ್ತೆ. ಸೆಕೆಂಡ್ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತಲ್ಲ, ವಯಸ್ಸಾದವ್ರಿಗೆ ನಾವು ಚೆನ್ನಾಗಿ ನೋಡ್ಕೊಂಡಿದ್ದೀವಿ ಅಂತ, ಅದು ನೆಕ್ಸ್ಟ್ ಲೆವೆಲು. ಅದು ಅಪ್ಪ ಅಮ್ಮ ಮನೆಗೆ ಬಂದಿದ್ದಾರೆ ಅಂದರೆ ಅವರು ತುಂಬ ಅಪರೂಪ ಬರೋದು, ತುಂಬ. ಇದೇ ಫಸ್ಟ್ ಟೈಮ್ ಇಷ್ಟು ದಿನ ಇದ್ದಿದ್ದು ಅಂತ ಹೇಳ್ಬೋದು. ನನಗದೇ ಒಂದು ಮೂಲೆಯಲ್ಲಿ ಚೆನ್ನಾಗಿ ನೋಡ್ಕೋಬೇಕು. ನನಗೆ ತುಂಬ ಸುಸ್ತಾಗ್ತಿತ್ತು ಇನ್ಫ್ಯಾಕ್ಟ್ ಆ ಟೈಮಲ್ಲಿ. ಓಡಾಡೋದು, ಇದು ಮಾಡೋದು, ಎಕ್ಸ್ಟ್ರಾ ಆ ಮನೇಲಿ ಅಡುಗೆ ಮಾಡೋದು, ನಾವುಗಳೇ ಇದೆ ಹೆಂಗೋ ಅಡ್ಜಸ್ಟ್ ಮಾಡ್ಕೋತೀವಿ. ಈಗ ಅಪ್ಪ ಅಮ್ಮ ಕರೆಸ್ಬಿಟ್ಟು ನಾನು ಒಂಥರ ಒಂದು ಮೂಲೆಯಲ್ಲಿ ಕೂತ್ಕೊಳ್ಳೋದು, ಹುಷಾರಿಲ್ಲ ಅನ್ನೋದು, ಅವ್ರಿಗೂ ನೋಡೋಕ್ಕೆ ಚೆನ್ನಾಗಿರಲ್ಲ, ತುಂಬ ಸಫರ್ ಆಗ್ತಿತ್ತು. ಬಟ್ ಅದೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನಾನು ಕಷ್ಟಪಟ್ಟೆ, ನೋಡಿಕೊಂಡೆ, ನನ್ನ ಕೈಲಾದಷ್ಟು. ನಾನೇನೋ ಬೆಸ್ಟ್ ಅಂತ ಹೇಳಲ್ಲ, ನನ್ನ ಕೈಲಾದಷ್ಟು. ಇನ್ಫ್ಯಾಕ್ಟ್ ಅವರಿಬ್ಬರು ತಿನ್ನೋದು ಎಲ್ಲ ತುಂಬ ಕಡಿಮೆನೇ. ಬಟ್ ಏನೇನು ಇಷ್ಟ ಆಗುತ್ತೋ, ಅಪ್ಪನಿಗೆ ಹಲ್ಲಿಲ್ಲ, ಅಮ್ಮನಿಗೆ ಶುಗರು. ಸೊ ಅವ್ರಿಗೇನು ತಿಂತಾರೆ ಹೇಳಿ, ತಿನ್ನೋದೇ ಸ್ವಲ್ಪ ಕಡಿಮೆ. ಏನಾಗುತ್ತೋ ಅವ್ರಿಗೇನು ಇಷ್ಟ ಆಗುತ್ತೋ ಅದನ್ನು ಮಾಡಿ ಹಾಕೋದು, ನನ್ನ ಕೈಲಿ ಏನಾಗ್ತಿತ್ತೋ ಅಷ್ಟೇ. ಅವ್ರುಗಳೆಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು,
ಖುಷಿಯಾಗುತ್ತೆ ಅಲ್ವಾ. ಅದು ಎಷ್ಟೊಂದು ನನ್ನ ಫ್ರೆಂಡ್ಸ್ನೆಲ್ಲ ನೋಡಿದ್ದೀನಿ, ಅವ್ರ ಪೇರೆಂಟ್ಸ್ನ ಕಳ್ಕೊಂಡಿರ್ತಾರೆ. ಇದ್ದಾಗ ತುಂಬ ಚೆನ್ನಾಗಿ ನೋಡ್ಕೋಬೇಕು, ಕಾಲ್ ಮಾಡಬೇಕು, ಮಾತಾಡಬೇಕು. ಕೆಲವು ಸತಿ ಅನಿಸುತ್ತೆ ನಮಗೇನು ಮಾತಾಡೋದು, ಇನ್ನೇನು ಮಾತಾಡೋಕ್ಕಿರುತ್ತೆ ಅಂತ. ಬಟ್ ಕೆಲವು ದಿನಗಳಾದಮೇಲೆ ಆ ವಾಯ್ಸ್ ನಮಗೆ ಸಿಗಲ್ಲ ಅಂದರೆ ಅದೊಂಥರ ಸಂಕಟ ಥರ ಆಗ್ತಿರುತ್ತೆ. ಯಾವಾಗಲೂ ಅಷ್ಟೇ ಪೇರೆಂಟ್ಸ್ ಜೊತೆ ಮಾತಾಡಿ. ಅವ್ರು ಹೆಂಗನ ಇರಲಿ, ಯಾರು ಹೆಂಗನ ಇರಲಿ, ನಿಮ್ಮ ಅತ್ತೆ ಮಾವ ಹೆಂಗನ ಇರಲಿ, ನಿಮ್ಮ ಅಪ್ಪ ಅಮ್ಮ ಹೆಂಗನ ಏನಾನ ಇರಲಿ, ನಿಮ್ಮ ಸೈಡಿಂದ ನೀವು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಆ ಪುಣ್ಯ ಎಲ್ಲನೂ ಒಂದು ಮೂಲೆಯಲ್ಲಿ ಕಾಪಾಡುತ್ತೆ. ಇಲ್ಲೂ ಅಷ್ಟೇ ಈಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಜೋರು ಮಳೆ, ಗುಡುಗು ಸಿಡ್ಲು ಎಲ್ಲ ಜಾಸ್ತಿ. ವೆದರ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಬಟ್ ಈ ಮಳೆ ಅಲ್ವಾ, ಬೇಕಿತ್ತು ಈ ಬಿಸಿಲಿಗೆ. ಬಟ್ ಅಷ್ಟೇ ಧಗೆನೂ ಜಾಸ್ತಿ ಆಗುತ್ತೆ. ಒಂಥರ ಸೆಕೆ, ಒಂಥರ ಚಳಿ ಎಲ್ಲ ವೆದರ್ಸು ಮಿಕ್ಸ್ ಆಗೋಗಿದೆ ಪೊಲ್ಯೂಷನ್ ಜಾಸ್ತಿ ಆಗಿ. ಈಗಲೂ ಅಷ್ಟೇ ಮಳೆ ಜೋರಾಗಿ ಬರ್ತಾಯಿದೆ. ಇಲ್ಲೇನು ತೋರಿಸ್ತಾ ಇದ್ದೀನಿ ಅಂದರೆ, ಒಂದು ಕಟ್ಟು ಒಂದೂವರೆ ಕಟ್ಟಷ್ಟು ಪಾಲಕ್ನ ಹಾಕಿ ಪಲಾವ್ ಮಾಡಿದ್ದೆ ಆಯಿತಾ. ಸ್ವಲ್ಪ ಎಣ್ಣೆ, ಪಲಾವ್ ಎಲೆ, ಏನೇನು ಪಲಾವ್ ಐಟಮ್ಸ್ ಇರುತ್ತಲ್ಲ ಅದನ್ನೆಲ್ಲ ಹಾಕೋದು, ಎಣ್ಣೆಲಿ ಆ ಸ್ಪೈಸಸ್ನ ಚೆನ್ನಾಗಿ ಫ್ರೈ ಮಾಡಿ. ಆ ಕಟ್ ಫುಲ್ಲೂ ನನಗೆ ಮಾಡೋಕ್ಕೆ ಇಂಟ್ರೆಸ್ಟೇ ಇಲ್ಲ ಫ್ರೆಂಡ್ಸ್. ಆ ಸೊಪ್ಪು ಕಟ್ ಮಾಡಿರೋ ರೀತಿನ ನೋಡ್ಕೊಳ್ಳಿ ನೀವು. ನಾನು ಇನ್ನೂ ಎಷ್ಟು ಸಣ್ಣದಾಗಿ ಕಟ್ ಮಾಡ್ತೀನಿ. ನನಗೆ ಇಂಟ್ರೆಸ್ಟ್ ಅಲ್ಲ, ಅದು ಸೆಕೆಂಡ್ರಿ. ನಾನು ಸುಮ್ಮನೆ ನಾನು ಬ್ಲೇಮ್ ಮಾಡ್ಕೋತಾರಲ್ಲ, ತುಂಬ ಸುಸ್ತು. ನಮ್ಮ ಹಸ್ಬೆಂಡ್ ಅಲ್ಲಿಗೂ ಹೇಳ್ತಿದ್ದಾರೆ, ಫ್ರೂಟ್ಸ್ ತಿನ್ನು, ಡ್ರೈ ಫ್ರೂಟ್ಸ್ ತಿನ್ನು. ಡಾಕ್ಟ್ರು ಅಂದರು ಅದು ಹಾಗೆ ಆಗುತ್ತೆ, ಅದು ಕೆಲವ್ರಿಗೆಲ್ಲ ತುಂಬ ಆಗುತ್ತೆ. ಈ B12 ಬಂದುಬಿಟ್ರೆ ಅಂತೂ ಸುಸ್ತೇ ಜಾಸ್ತಿ. ಹೆಂಗೆ ಮಾಡ್ತಿದ್ದೀರಾ ಪಾಠ ನೀವು? ಡಾಕ್ಟ್ರು ಹಂಗೆ ಕೇಳಿದ್ರು, ಟೀಚಿಂಗ್ ಫೀಲ್ಡ್ ಇದ್ದೀರಲ್ಲ, ಹೆಂಗೆ ಪಾಠ ಮಾಡ್ತೀರಾ ನೀವು ಅಂತ. ಬಟ್ ಮೇನಾಗಿ ನನ್ನ ಬೆನಿಫಿಟ್ ಏನು ಅಂದರೆ, ನನಗೆ ಕ್ಲಾಸ್ ರೂಮ್ ಕಂಟ್ರೋಲ್ ತುಂಬ ಚೆನ್ನಾಗಿದೆ. ನಾನು ಕಣ್ಣು ಬಿಟ್ಟರೆ ಸಾಕು, ಮಕ್ಕಳು ಸುಮ್ಮನೆ ಇದ್ಬಿಡ್ತಾರೆ. ನನಗೆ ಕೋಪ ಜಾಸ್ತಿ. ಸೊ ಅದೊಂದು ಹೋಲ್ಡ್ ಇದ್ಬಿಟ್ರೆ ಅಂತೂ ನಾವು ಆರಾಮಾಗಿ ಲೋ ಪಿಚ್ಚಲ್ಲಿ ಮಾತಾಡಿದ್ರೂ ಕ್ಲಾಸ್ ನಡೆದೋಗುತ್ತೆ. ಅವರಿಗೆ ನಾನು ಆ್ಯಸ್ ಎ ಟೀಚರ್ ಏನು ಅಂದರೆ, ಕ್ಲಾಸ್ ರೂಮ್ ಕಂಟ್ರೋಲ್ ಇರಬೇಕು. ಸೆಕೆಂಡು, ನಮಗೆ ಕಂಟೆಂಟ್ ಚೆನ್ನಾಗಿದೆ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ರೆ ಬಾಯಿ ಮುಚ್ಕೊಂಡು ಕೂತ್ಕೋತಾರೆ. ಇನ್ಫ್ಯಾಕ್ಟ್ ದೇ ಬೋ ದೇರ್ ಹೆಡ್ ಆಯಿತಾ. ನಮ್ಗೆ ಯಾವಾಗ ಟೀಚರ್ ಯಾವಾಗ ಪ್ರಿಪೇರ್ ಆಗಿ ಹೋಗಲ್ಲ, ನಮ್ಮ ತಲೆಯಲ್ಲಿ ಕಂಟೆಂಟ್ ಇಲ್ಲ, ಏನೋ ರಾಂಗ್ ಇನ್ಫಾರ್ಮೇಷನ್ ಹೇಳ್ತಾ ಇದ್ದಾರೆ, ಆಮೇಲೆ ಹೆದರ್ಕೋತಾ ಇದ್ದಾರೆ, ಇಂಥದ್ದೆಲ್ಲ ನಮ್ಮ ಮಕ್ಕಳೂ ಆಟಾಡಿಸ್ತಾರೆ. ಸೊ ಎಲ್ಲೇ ಮಕ್ಕಳು ಮುಂದೆ ಅಂತಲ್ಲ, ಎಲ್ಲೇ ಆದರೂ ಕೂಡ ನಮ್ಗೆ ಕಂಟೆಂಟ್ ಚೆನ್ನಾಗಿದೆ ಅಂದರೆ ನಾವು ಹೆದರ್ಕೊಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಸೊ ಹಾಗೆ ಮ್ಯಾನೇಜ್ ಆಗ್ತಾಯಿದೆ. ನಾನೇನು ಕಿರ್ಚಲೇಬೇಕು ಅಂತ ಏನಿಲ್ಲ. ಅಲ್ಲಿ ಹೋಗಿ ಒಂದು ಲೆವೆಲ್ಗೆ ನಮ್ಮದು ಇರುತ್ತಲ್ಲ, ಆಬ್ವಿಯಸ್ಲಿ. ಈಗ ಇವತ್ತು ಒಂದು ಸ್ಟೂಡೆಂಟ್ ಬಂದಿದ್ಲು, ಹಳೆ ಒಂದು 2 ವರ್ಷದ ಹಿಂದೆ ನನ್ನ ಸ್ಟೂಡೆಂಟು. ಅವಳು ಬಂದು ಹೇಳ್ತಿದ್ಲು, ಅವರೆಲ್ಲ ಹೊಗಳ್ತಾರಪ್ಪ ನನ್ನ, ಅದನ್ನೆಲ್ಲ ಹೇಳೋಕ್ಕೆ ಇಷ್ಟಪಡೋದು, ತುಂಬಾ ಗ್ರ್ಯಾಟಿಟ್ಯೂಡ್ ತೋರಿಸ್ತಾರೆ. ಮ್ಯಾಮ್ ನೀವು ಹೇಳ್ಕೊಟ್ಟಿರೋದು ಮೆಥಡ್ಸ್ ಚೆನ್ನಾಗಿತ್ತು, ಈ ಥರ ತುಂಬ ಜನ ಔಟ್ ಆಫ್ ಔಟ್ ಎಲ್ಲ ಬಂದಿದೆ ಆಯಿತಾ. ಆ ಥರ ಎಲ್ಲ ಬಂದು ಹೊಗಳಿದ್ಮೇಲೆ ಅವ್ರು ಹೇಳೋದು, ಮ್ಯಾಮ್ ಎಷ್ಟು ಹೆದರ್ಕೋತಾ ಇದ್ವಿ ನಿಮಗೆ ಅಂದರೆ, ನೀವಿರೋದೇ ಅಷ್ಟು ಕಾಮು. ಆಫ್ ಕ್ಲಾಸು ನಾವು ಒಂಥರ ಹೊರಗಡೆನೇ ಒಂಥರ ಇರ್ತೀವಿ, ಅಷ್ಟು ಜೋವಿಯಲಾಗಿ ಮಾತಾಡಿಕೊಂಡು ಎಲ್ಲ ಇರ್ತೀವಿ. ಬಟ್ ಕ್ಲಾಸಲ್ಲಿ ಹೋದಾಗ ತುಂಬ ಸ್ಟ್ರಿಕ್ಟಾಗಿರ್ತೀವಿ. ಯಾಕೆಂದರೆ ಅದು ಬೇಕು, ಅದು ಸಿಚುವೇಶನ್ ಹಂಗೆ ಡಿಮ್ಯಾಂಡ್ ಮಾಡುತ್ತೆ. ಕೆಲವ್ರಿಗೆ ಆ ಸ್ಟ್ರಿಕ್ಟಾಗಿ ಇದ್ರೇ ಭಯ ಬರೋದು, ಭಕ್ತಿ ಬರೋದು, ಸೀರಿಯಸ್ನೆಸ್ ಬರೋದು. ಸುಮ್ಮನೆ ಏನೋ ಲೈಟಾಗಿ ಹೇಳಿದ್ರೆ ಯಾರೂ ಏನೋ ಸೀರಿಯಸ್ಸಾಗಿ ತೊಗೊಳಲ್ಲ. ಸೊ ಅದಕ್ಕೆ ಆ ಥರ ಸ್ಟ್ರಿಕ್ಟ್ನೆಸ್ ಬೇಕಾಗುತ್ತೆ. ಅವಳು ಆ ಥರ ಅಂತಿದ್ರು, ಮ್ಯಾಮ್ ಎದ್ನೋ ಬಿದ್ನೋ ಅಂತ ಕ್ಲಾಸಿಗೆ ಓಡ್ತಿದ್ವಿ, ಭಯ ಬರ್ತಿತ್ತು, ಅದೇ ನಮಗೆ ಹೆಲ್ಪ್ ಆಯಿತು, ನೀವು ಹೇಳ್ಕೊಟ್ಟಿರೋ ಟ್ರಿಕ್ಸ್ ಅದೆಲ್ಲ. ಅದೇನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಟೀಚರ್ ಅಂತಲ್ಲ, ನಮ್ಮ ಸ್ವಂತ ಮಕ್ಳಿಗೂ ನಾವು ಅದನ್ನು ಫಾಲೋ ಮಾಡ್ತೀವಿ. ನಾವು ಆ್ಯಕ್ಚುಲಿ ಆ ಥರ ಸ್ಟ್ರಿಕ್ಟಾಗಿರೋಕ್ಕೆ ಇಷ್ಟನೇ ಪಡೋಲ್ಲ. ಚೆನ್ನಾಗಿರಬೇಕು, ಮಕ್ಕಳ ಜೊತೆ ಕ್ಯಾಶುವಲಾಗಿರಬೇಕು, ಫನ್ ಮಾಡಬೇಕು, ಅದೇ ಮ್ಯಾಕ್ಸಿಮಮ್ ಮಾಡೋದು. ಬಟ್ ಸ್ಟಡೀಸ್ ಅಂತ ಬಂದಾಗ ವಿ ಟೇಕ್ ಕೇರ್ ಅಲ್ವಾ, ಅವ್ರು ಚೆನ್ನಾಗಿರಲಿ, ಅವ್ರ ಕೆರಿಯರ್ ಚೆನ್ನಾಗಿರಲಿ ಅಂತ ಸ್ವಲ್ಪ ಸ್ಟ್ರಿಕ್ಟ್ ಆಗ್ತೀವಿ. ಆಮೇಲೆ ತುಂಬ ಹಿಟ್ಲರ್ ಥರನೂ ಆಡೋಕ್ಕೆ ಹೋಗಬಾರ್ದು. ಈ ಕಾಲದ ಮಕ್ಳುಗಳಿಗೆ ಎಲ್ಲಿ ಏನು ಅಂತ ಹೇಳೋಕ್ಕೆ ಬರೋಲ್ಲ. ತುಂಬ ಇನ್ಸಿಡೆಂಟ್ಗಳು ಅದು ನೋಡಿದ್ದೀನಿ. ಸೊ ಇದು ಒಂದು ಐರನ್ ಟ್ಯಾಬ್ಲೆಟ್ಸು. ಮತ್ತು ಮುಂದೆ ತೋರಿಸ್ತೀನಿ ವಿಟಮಿನ್ B12, ವಿಟಮಿನ್ D3 ಹೇಳಿದೆ. ಈ ಥರ D3 ಅಲ್ಲ, ವಿಟಮಿನ್ D3 ಕೊಟ್ಟಿದ್ದಾರೆ ಆಯಿತಾ. ಅದೆಲ್ಲ ಏನೋ ತುಂಬ ಕಾಯಿಲೆ ಬಂದು ತೊಗೋತಾ ಇರೋದು ಅಂತಲ್ಲ, ನಮ್ಮ ನ್ಯೂಟ್ರಿಯೆಂಟ್ಸ್ ಅಬ್ಸರ್ವ್ ಆಗ್ತಿಲ್ಲ, ಬಾಡಿಗೆ ಬೇಕು, ಅದಕ್ಕೆ ಒಂದು ಸಪ್ಲಿಮೆಂಟ್ಸ್ ತೊಗೊಳ್ಳೋ ಹಂಗೆ. ಸೊ ಅದನ್ನು ಮೆಡಿಕಲ್ ಡಾಕ್ಟರೇ ಕೊಟ್ಟಿರೋದ್ರಿಂದ ಪ್ರಾಬ್ಲಮ್ ಏನಿಲ್ಲ. ಇದು 1 ಮಂತಿಗೆ ನೋಡಿದ್ರೆ ಇಷ್ಟೊಂದು ಮಾತ್ರೆ ಅಂತ ಭಯ ಆಗುತ್ತೆ. ಬಟ್ ನಾನು ರೆಗ್ಯುಲರಾಗಿ ನುಂಗ್ತಾ ಇದ್ದೀನಿ. ಏನಕ್ಕೆ ಅಂದರೆ ಸುಸ್ತಾಗ್ತಿದೆಯಲ್ಲ, ಅದು ಹೋದರೆ ಚೆನ್ನಾಗಿದೆ. ಆ್ಯಕ್ಚುಲಿ ಮಧ್ಯದಲ್ಲಿ ಚೆನ್ನಾಗೇ ಆಗ್ತಿತ್ತು, ಆ್ಯಕ್ಟಿವ್ ಆಗಿ ಮಾಡ್ತಾಯಿದ್ದೆ. ಬಟ್ ಅದೇ ಬರುತ್ತಲ್ಲ, ಮಂತ್ಲಿ ಪ್ರಾಬ್ಲಮ್ ಬಂದಿದ ತಕ್ಷಣ ಒಂದು ವಾರ ತುಂಬ ಸುಸ್ತಾಗೋದು, ಆ ಥರದ್ದೆಲ್ಲ ಆಗ್ತಿರುತ್ತೆ. ಓಕೆ, ಲೈಫ್ ಮಸ್ಟ್ ಗೋ ಆನ್ ಅನ್ನಂಗೆ
ಕೂತ್ಕೊಳ್ಳೋಕೆ ಇಷ್ಟನೂ ಆಗಲ್ಲ. ಎದ್ದು ಕೆಲಸ ಮಾಡ್ತಿದ್ರೇ ಬೆಸ್ಟ್. ವಾ ನನಗೆ ಈ ಸುಸ್ತೊಂದು ಕಡಿಮೆ ಆದರೆ ಸಾಕು, ಇನ್ನೇನು ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್, ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಸಂಜೆ ಆಗ್ತಾ ಸುಸ್ತಾಗುತ್ತಲ್ಲ, ಒಂಥರ ಇದಾಗ್ತಿರುತ್ತೆ. ಆಮೇಲೆ ನೋಡಿ, ಅವಳು ಅಷ್ಟೊಂದು ಶಾವಿಗೆ ಉಪ್ಪಿಟ್ಟು ಹಾಕ್ಕೊಡೋದು. ಕೆಲವು ಸತಿ ನಾನು ಒಂದು ಸತಿ ಅಂತೂ ಟಿಫನ್ ಬಾಕ್ಸ್ ತರೋದು ಮರ್ತೋಗಿದ್ದೆ. ಅವಳ ಮನೆಯಿಂದ ಬಿಸಿ ಬಿಸಿ ಬಾಕ್ಸಿಗೆ ಹಾಕ್ಕೊಂಡು ನಮ್ಮ ಸ್ಕೂಲ್ಗೂ ಅವು ಮನೆಗೂ ಹತ್ತಿರ, 1 ಮಿನಿಟ್ 2 ಮಿನಿಟ್ಸ್ ಆಯಿತಾ, ಅಷ್ಟು ಹತ್ತಿರ. ಆಮೇಲೆ ಬಸ್ಸಲ್ಲಿ ಬಂದರೆ ಒಂದು 15 ನಿಮಿಷ ಅಂತ ಅಂದ್ಕೊಳ್ಳಿ, ಬಸ್ ವೇಟ್ ಮಾಡಿ ಎಲ್ಲ. ಗಾಡೀಲಾದರೆ 2 ನಿಮಿಷ. ಅವಳಿಗೆ ಗಾಡಿ ಬರಲ್ಲ ಆಯಿತಾ. ಅವಳು ಅಂತಿದ್ದೀನಿ ಅಂದರೆ ನಾವು ಅಷ್ಟು ಫ್ರೆಂಡ್ಸ್ ಆಯಿತಾ, ಅಷ್ಟು ಮ್ಯೂಚುಲಿ ತುಂಬ ಅರ್ಥ ಮಾಡ್ಕೋತಾರೆ. ನನ್ನ ಕಷ್ಟದ ಟೈಮಲ್ಲಿ ಏನೇ ಇದ್ದರೂ ಕೂಡ. ನೀವು ನಂಬಲ್ಲ, ನನ್ನ BEd ಎಕ್ಸಾಮ್ ಮಾಡಬೇಕಾದ್ರೆ ಆಲ್ಮೋಸ್ಟ್ ಒಂದು 9 ಪೇಪರ್ ಇತ್ತು. 9 ಪೇಪರ್ಗೂ ತಿಂಡಿ ಮಾಡಿಕೊಟ್ಟಿದ್ದಾಳೆ, ಮಧ್ಯಾಹ್ನ ಊಟ ಮಾಡಿಕೊಟ್ಟಿದ್ದಾಳೆ. ಅಷ್ಟು ಇಷ್ಟ ನಾನು ಅಂದರೆ, ಅಷ್ಟು ಇಷ್ಟ. ನಾನು ಇನ್ನೂ ರೇಗಿಸ್ತಾ ಇರ್ತೀನಿ, ಅವಳ ಮಗಳಿಗೆಲ್ಲ ಓದಿಸ್ತೀನಿ ನಾನು ಆಯಿತಾ. ಅದೆಲ್ಲ ಅದೇ ಹೇಳ್ತೀರಲ್ಲ, ಬ್ಲಡ್ ರಿಲೇಷನ್ನೇ ಆಗಬೇಕು ಅಂತೇನಿಲ್ಲ. ನನಗೇನು ಗೊತ್ತಾ, ಸ್ವಲ್ಪ ನನ್ನ ಕಷ್ಟದಲ್ಲಿ ನನಗೆ ಸಹಾಯ ಆಗಿದ್ದಾರೆ ಅಂದರೆ ಅಷ್ಟು ನನಗೆ ಕೃತಜ್ಞತೆ. ತುಂಬ ಅಂದರೆ ತುಂಬ. ಅವಳಿಗೇನೋ ನಾನು ಅಂದರೆ ತುಂಬ ಇಷ್ಟ. ಆ ಥರ ಎಲ್ಲ ಚೆನ್ನಾಗಿ ನೋಡ್ಕೋತಾ ಇರ್ತಾಳೆ. ಆಮೇಲೆ ಅಲ್ಲೆಲ್ಲ ಮುಗಿಸ್ಕೊಂಡು ನನಗೆ ಅವಳ ಮನೆಗೆ ಹೋಗಿದ್ದಿದ್ದೆ. ಅವಳು ಗೌರ್ಮೆಂಟ್ ಎಂಪ್ಲಾಯ್ ಆಯಿತಾ. ಅವಳಿಗೆ ಸೆನ್ಸಸ್ ಡ್ಯೂಟಿ ಹಾಕಿದ್ರು. ಅವತ್ತು ಸ್ವಲ್ಪ ಫ್ರೀ ಇದ್ದರು ಅವರು. ಬಾ ಅಂತ ಕರಿತಾನೇ ಇದ್ದರು. ತುಂಬ ಕಡಿಮೆ ಹೋಗೋದು ಅವ್ರ ಮನೆಗೆ. ನನಗೂ ಸಿಕ್ಕಾಪಟ್ಟೆ ಸುಸ್ತಾಗ್ತಿತ್ತು. ಮತ್ತೆ ನಾನು 1.5 hour 2 hours ಮನೆಗೆ ಬರಬೇಕು ಅಂದರೆ ಕಷ್ಟ ಆಗುತ್ತೆ ಅಂತ ಅಲ್ಲೇ ಹೋಗಿ ಮಲ್ಕೊಂಬಿಟ್ಟಿದ್ದೆ ನಾನು. ನಿಜವಾಗ್ಲೂ ಅಷ್ಟು ಸುಸ್ತಾಗಿತ್ತು. ಅವ್ರ ಹಸ್ಬೆಂಡು ಡ್ಯೂಟಿಗೆ ಹೋಗಿದ್ರು, ಅವಳು ಒಬ್ಬಳೇ ಇದ್ಲು. ಸರಿ ಮಾತಾಡ್ಕೊತ ನನಗೆ ಗೊತ್ತಿಲ್ಲ, ಮಾತ್ರೆ ಬೇರೆ ನುಂಗಿದ್ನ. ಅಲ್ಲೇ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ರಿಲ್ಯಾಕ್ಸ್ ಮಾಡಿಕೊಂಡು ಆಮೇಲೆ ಹಸ್ಬೆಂಡು ಹಾಗೆ ಸರಿ ನಾನೇ ಗಾಡಿ ಕರ್ಕೊಂಡು ಹೋಗ್ತೀನಿ ಅಂತ ಗಾಡೀಲಿ ಬಂದು. ಆಗ್ತಾ ಇರುತ್ತಪ್ಪ, ಒಂದೇ ಥರ ಇರಲ್ಲ ಲೈಫು. ಹೆಲ್ತೇ ಮೇನು. ಕೈ ಕೊಟ್ಟಾಗ ಮಾತ್ರ ಬೇಸಿಕ್ ಕೆಲಸ ಮಾಡ್ಕೊಳ್ಳೋದನ್ನು ಕಷ್ಟ ಆಗೋಗುತ್ತೆ. ಸೊ ಆ ಥರ ನಡೀತಾ ಇದೆ. ನಾನು ಅದೇ ಅಂದ್ಕೊಳ್ಳೋದು, ವಾಯ್ಸ್ ಓವರ್ ಮಾಡ್ಬೇಕಾದ್ರೂ ಎಷ್ಟು ಎನರ್ಜಿ ಬೇಕಲ್ವ. ಒಂದು 20 ನಿಮಿಷ ಮಾತಾಡಬೇಕು ಅಂದರೆ ಕಂಟಿನ್ಯೂಸ್ ಆಗಿ ಮೆಂಟಲಿ ಫಿಸಿಕಲಿ ಎಲ್ಲ ನಾವು ಎಂಗೇಜ್ಡಾಗಿ ಇರಬೇಕು. ಅಂದರೆ ಕಾಷಿಯಸ್ಸಾಗಿ ಮಾತಾಡಬೇಕು ಒಂದು ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ. ಸ್ಟ್ರೇನ್ ಆಗೇ ಆಗುತ್ತೆ. ಕೆಲವು ಸತಿ ನನಗೆ ತುಂಬ ಸ್ಟ್ರೇನ್ ಆದಾಗ ನಾನು ರಿಸ್ಕೇ ತೊಗೊಳ್ಳಲ್ಲ. ನನಗೆ ಬರುತ್ತಲ್ವ, ಇನ್ಕಮ್ ಬಂದೇ ಬರುತ್ತೆ ಡೈಲಿ ಬೇಸಿಸಲ್ಲಿ ಇಷ್ಟು ಅಂತ ವೀಡಿಯೋ ಮಾಡಿದಾಗ. ಬಟ್ ನನ್ನ ಪ್ರಿಯಾರಿಟಿ ಏನು, ಆಲ್ವೇಸ್ ಹೆಲ್ತ್, ಆಲ್ವೇಸ್ ಫ್ಯಾಮಿಲಿ ಫಸ್ಟ್. ಎಲ್ಲ ಸರಿಯಾಗಿ ಆಗ್ತಾಯಿದೆ, ಫ್ಯಾಮಿಲಿಲೆಲ್ಲ ಕರೆಕ್ಟಾಗಿ ಆಗ್ತಾಯಿದೆ, ನನ್ನ ಹೆಲ್ತ್ ಚೆನ್ನಾಗಿದೆ, ನನಗೆ ಅಷ್ಟೊಂದು ಸ್ಟ್ರೇನ್ ಇಲ್ಲ ಅಂದರೆ ಕೂತ್ಕೊಂಡು ಆರಾಮಾಗಿ ನೋಡಿ. ಇವತ್ತು ಆ ಥರನೇ ಇತ್ತು. ಬೇಗ 9 ಗಂಟೆಗೆಲ್ಲ ಕೆಲಸ ಮುಗೀತು ಆಯಿತಾ. ನಿನ್ನೆ ಅದೇ ಹಾಕಿದ್ನಲ್ಲ, ಅದು ಮಗಳದು ಡ್ರಾಮಾ ಎಲ್ಲ ಅವಳಿಗೆ ರೆಡಿ ಮಾಡು, ಅದೆಲ್ಲ ಸ್ವಲ್ಪ ಬ್ಯುಸಿ ಇರ್ತೀವಲ್ವ. ಸ್ವಲ್ಪ ನಾನು ಆರಾಮಾಗಿದ್ದಾಗ ವೀಡಿಯೋಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದು. ಆಮೇಲೆ ಯಾವಾಗಲೂ ಅಷ್ಟೇ ನನಗೇನೂ ಹಾಕೋಕ್ಕೆ ಇಷ್ಟ ಇಲ್ಲ. ಒಂದು ವೀಡಿಯೋ ನೋಡ್ತೀರಾ ಅಂದರೆ ನನ್ನ ಲೈಫ್ ಸ್ಟೋರಿನೋ ಅಥವಾ ನನ್ನ ಮೋಟಿವೇಶ್ನಲ್ ಮಾತುಗಳು, ನಾನು ಲೈಫ್ ಲೀಡ್ ಮಾಡ್ತಾ ಇರೋ ರೀತಿನೋ 1% ನಿಮ್ಗಳಿಗೆ ಮೋಟಿವೇಟ್ ಆಗಬೇಕು, ಏನಾದರೂ ಒಂದು ಕಲಿಬೇಕು. ಸೊ ಆಗ ಒಂದು ಸಾರ್ಥಕತೆ ಇರುತ್ತೆ. ಸುಮ್ಮನೆ ಏನೋ ಮಾಡಿದ್ವಿ ವೀಡಿಯೋ ಮಾಡಿದ್ವಿ ಅನ್ನೋದು ರೇರ್. ತುಂಬ 99% ಆ ಥರ ಮಾಡೋಕ್ಕೆ ಹೋಗಲ್ಲ. ಕೆಲವ್ರು ಕೇಳ್ತಾರೆ, ಏನೂ ಇಲ್ಲದೆ ಇದ್ರು ಸುಮ್ಮನೆ ನಿಮ್ಮ ಡೈಲಿ ವ್ಲಾಗನ್ನು ತೋರಿಸಿ ಇಷ್ಟ ಆಗುತ್ತೆ. ಕೆಲವ್ರು ಪಾಪ ಎಷ್ಟು ಪ್ರೀತಿಯಿಂದ ಇಮೇಲ್ ಮಾಡ್ತಾರೆ ಅಂದರೆ ನಿಮಗೆ ನೋಡಿದ್ರೇ ಖುಷಿ ಆಗುತ್ತೆ ಮೇಡಮ್. ಅಟ್ಲೀಸ್ಟ್ ಶಾರ್ಟ್ಸನ್ನು ಮಾಡಿ ನೀವು 3 ನಿಮಿಷ ಮಾತಾಡಿ ಅಪ್ಲೋಡ್ ಮಾಡಿ, ನಿಮ್ಮ ವಾಯ್ಸ್ ಇಷ್ಟ ಆಗುತ್ತೆ ಅಂತಾರೆ. ಅನ್ಕೋತೀನಿ ಫ್ರೆಂಡ್ಸ್, ನಾನು ಹೇಳ್ತಾ ಇದ್ದೀನಲ್ಲ, ಸುಸ್ತು ಅದೇ ಮೇನ್ ರೀಸನ್ ನನಗೀಗ. ಅದೊಂದು ಸರಿ ಹೋಗ್ಬಿಟ್ರೆ ಅಂತೂ ಡೈಲಿ ಮಾಡಬೇಕು ಅಂತ ಅಂದ್ಕೊಳ್ಳೋದು. ಸಂಜೆ ಬಂದಿದ ತಕ್ಷಣ ಇನ್ನು ಆಗಲ್ಲ ನನ್ನ ಕೈಯಲ್ಲಿ. ಬೇಸಿಕ್ ಮಾಡಬೇಕಲ್ವಪ್ಪ, ಮನೆ ಕೆಲಸ ಎಲ್ಲ, ಮತ್ತು ಸಂಜೆ ಎಲ್ಲ ಫುಲ್ಲು ಕಿಚನ್ ವರ್ಕೇ ಎಷ್ಟಿರುತ್ತೆ, ಮಾರನೇ ದಿನ ಪ್ರಿಪ್ರೇಷನ್ನು ಎಷ್ಟೊಂದಿರುತ್ತೆ. ಸೊ ಅದಕ್ಕೆ ಮೊಬೈಲ್ ಟಚ್ ಮಾಡೋದೇ ಕಡಿಮೆ ಆಗೋಗಿದೆ. ಆದಷ್ಟು ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಮೇಜರ್ ಇಲ್ಲ, ನನ್ನ ಮೇಜರ್ ಹೆಲ್ತ್ ಇಶ್ಯೂ ಏನೂ ಇಲ್ಲ. ಬಟ್ ಮೇಜರ್ ಆಗೋವರೆಗೂ ನಾನು ಬಿಟ್ಕೊಳ್ಳೋದು ಬೇಡ ಅಂತ. ಇದೇ ಸಣ್ಣ ಪುಟ್ಟ ಪ್ರಾಬ್ಲಮ್ಮೇ. ಅವ್ರು ಡಾಕ್ಟ್ರು ಹೇಳ್ತಿದ್ರು ಅಷ್ಟೊಂದು ತಲೆ ಕೆಡಿಸ್ಕೊಬಿಡಿ ನೀವು ಅಂತ. ಬಟ್ ನನಗೆ ಆಗ್ತಿದೆಯಲ್ಲ ಸುಸ್ತು, ನಾನು ಸ್ಟ್ರೇನ್ ಮಾಡ್ಕೋತಾ ಇದ್ದೀನಲ್ವ, ಏನೂ ಮಾಡೋಕ್ಕಾಗಲ್ಲ, ಮನೇಲಿ ಕೂರೋಕ್ಕಾಗಲ್ಲ, ಪಾಠ ಮಾಡಲೇಬೇಕು. ನಾನು ಆಮೇಲೆ ವರ್ಕ್ ಪ್ಲೇಸಲ್ಲೂ ತುಂಬ ಲೀನಿಯನ್ಸ್ ತೊಗೊಳಕ್ಕಾಗಲ್ಲ. ಮ್ಯಾಮ್ ನನಗೆ ಈ ಥರ ಆಗ್ತಿದೆ, ನಾನು ಕೂತ್ಕೊಂಡು ಪಾಠ ಮಾಡ್ತೀನಿ, ಅದೆಲ್ಲ ಒಂಥರ ಟೇಕಿಂಗ್ ಅಡ್ವಾಂಟೇಜ್. ಒಂದಲ್ಲ ಒಂದು ರೀತಿಲಿ ಅದು ಸರಿ ಹೋಗಲ್ಲ. ಅದು ಎಫರ್ಟ್ ಹಾಕಲೇಬೇಕು. ನನ್ನ ಹಸ್ಬೆಂಡ್ ಹೇಳ್ದಂಗೆ ಫ್ರೂಟ್ಸು, ಡ್ರೈ ಫ್ರೂಟ್ಸು, ನೀರು, ORS ಇಟ್ಕೊತಾರೆ. ಏನಾದರೂ ಒಂದು ಮಾಡಿಕೊಂಡು ನನ್ನ ಎನರ್ಜಿನ ಬ್ಯಾಕ್ ತಗೋಸ್ಕೋಬೇಕು. ಈಗ ಒಂದು 3-4 ಡೇಸಿಂದ ಈ ಥರ ಆಗ್ತಾಯಿದೆ. ಓಕೆ, ನೆಕ್ಸ್ಟ್
ಇವತ್ತಿನ ವ್ಲಾಗಲ್ಲಿ ಅದೇ ಹೇಳ್ತೀನಲ್ಲ, ಕೆಲವು ಟೈಮ್ ವೇಸ್ಟಿಂಗ್ ಕೆಲಸಗಳನ್ನ ಇವತ್ತಿಂದ ಮಾಡೋಕ್ಕೆ ಹೋಗಬೇಡಿ. ಒಂದು 20 ಕೆಲಸಗಳನ್ನ ಹೇಳ್ತೀನಿ, ಅದನ್ನು ಮಾಡೋಕ್ಕೆ ಹೋಗಬೇಡಿ. ಒಂದು, ಮೊಬೈಲ್ನ ಶಾರ್ಟ್ಸ್ ನೋಡೋದನ್ನು ಸ್ಟಾಪ್ ಮಾಡಿ. ಕಂಟಿನ್ಯೂಸ್ ಒಂದು ಅರ್ಧ ಗಂಟೆ ಇಟ್ಕೋತೀರಾ ಅಲಾರಾಮ್ ಇಟ್ಕೊಂಡು, ಅದನ್ನು ಎತ್ತಿಟ್ಬಿಡಿ. ತುಂಬ ಟೈಮ್ ವೇಸ್ಟಿಂಗ್ ಕೆಲಸ. ನಾವೇನು ಅಂದ್ಕೊಂಡಿರ್ತೀವಿ ಅದನ್ನು ಮಾಡೋಕ್ಕಾಗಲ್ಲ. ಸೆಕೆಂಡು, ಟಿ ವಿ ನೋಡೋದು ತಪ್ಪಲ್ಲ, ಬಟ್ ಲಾಂಗ್ ಅವರ್ಸ್ಗೆ ತುಂಬ ಕಂಟಿನ್ಯೂಸ್ ಆಗಿ ಟಿ ವಿ ನೋಡ್ತಾ ಇರೋದು, ನಾವೇನು ಅಂದ್ಕೊಂಡಿರ್ತೀವಲ್ವ ಅದು ಮಾಡೋಕ್ಕಾಗಲ್ಲ. ಮತ್ತು ಡಿಮೋಟಿವೇಟ್ ಆಗ್ತೀವಿ, ಅಂದ್ಕೊಂಡಿರೋದನ್ನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತೀವಿ. ಸೊ ಆ ಥರ ಟಿ ವಿನ ಆದಷ್ಟು ಲಾಂಗ್ ಅವರ್ಸ್ಗೆ ಅವಾಯ್ಡ್ ಮಾಡಿ. ಒಂದು ಅರ್ಧ ಗಂಟೆ ಏನು ಮೊಬೈಲ್ ನೋಡೋದು, ಅರ್ಧ ಗಂಟೆ ಟಿ ವಿ ನೋಡೋದು ತಪ್ಪಲ್ಲ, ಬಟ್ ಅದನ್ನು ಅಡಿಕ್ಟ್ ಮಾಡ್ಕೊಳ್ಳೋದು. ಕೆಲವರೆಲ್ಲ ಆ ಟೈಮ್ಗೆ ಆ ಸೀರಿಯಲ್ ನೋಡಿಲ್ಲ ಅಂದರೆ ಅವ್ರಿಗೊಂಥರ ಆಗ್ತಿರುತ್ತೆ, ಆ ಟೈಮಿಗೆ ಕಾಫಿ ಕುಡಿಲಿಲ್ಲ ಅಂದರೆ ಒಂಥರ ಆಗ್ತಿರುತ್ತೆ. ಸೊ ಆ ಥರ ಅಷ್ಟೊಂದು ಅಡಿಕ್ಟ್ ಆಗೋ ಅವಶ್ಯಕತೆ ಇಲ್ಲ. ಕೆಲಸ ಇದ್ದಾಗ ಫ್ಲೆಕ್ಸಿಬಲ್ ಆಗಿರೋದು ಬೆಸ್ಟ್. ನೆಕ್ಸ್ಟ್, ಗಾಸಿಪಿಂಗ್. ಯಾರ ಜೊತೆನೂ ಯಾರ ಬಗ್ಗೆನೂ ಮಾತಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಲೈಫ್ ನೆಮ್ಮದಿಯಾಗಿರುತ್ತೆ. ಒಂದು, ದೇವ್ರೂ ಮೆಚ್ಚಲ್ಲ. ಒಬ್ಬರ ಬಗ್ಗೆ ಕೆಟ್ಟದ್ದು ಮಾಡೋದನ್ನು ಕೂಡ 3 ಟೈಮ್ಸ್ 4 ಟೈಮ್ಸ್ ಅದು ರಿವರ್ಸ್ ಆಗಿ ಶಾಪವಾಗಿ ನಮಗೆ ಬರುತ್ತೆ. ಇನ್ನೊಂದು, ಅದೊಂಥರ ಕೆಟ್ಟ ಅಭ್ಯಾಸ ಗಾಸಿಪಿಂಗ್, ಆಯಿತಾ? ಬೇರೆಯವ್ರ ಬಗ್ಗೆ ನಮ್ಗೆ ಯಾಕೆ? ನಾವು ಪರ್ಫೆಕ್ಟ್ ಆಗಿದ್ದೀವ? ನಮ್ಮ ಲೈಫ್ ಚೆನ್ನಾಗಿದೆಯಾ? ನಾನು ಎಲ್ಲ ರೀತಿಯಲ್ಲೂ ಪರ್ಫೆಕ್ಟ್ ಆಗಿರೋ? ನಮ್ಮನ್ನು ನಾವು ಕೇಳ್ಕೊಳ್ಳಿ. ನಮ್ಮನ್ನು ನಾವು ತಿದ್ಕೊಳ್ಳೋದು ಎಷ್ಟಿರುತ್ತೆ, ಕಲಿಯೋದು ಎಷ್ಟಿರುತ್ತೆ. ಎಷ್ಟು ಕಲಿಬೋದು ಗೊತ್ತಾ? ಬೆಳಗ್ಗಿಂದ ಎದ್ದೇಳೋದಿಂದ ಹಿಡ್ದು ಯಾವ ಟೈಮಿಗೆ ಮಲ್ಕೋಬೇಕು, ಟೈಮ್ ಸರಿಗೆ ಮಲಗೋದು, ಟೈಮ್ ಸರಿಗೆ ತಿನ್ನೋದು, ನೆಟ್ಟಿಗೆ ಕೆಲಸಗಳನ್ನ ಮಾಡ್ಕೊಳ್ಳೋದು, ಮಕ್ಕಳಿಗೆ ಕಲಿಸೋದು, ಮನೆ ಕೆಲಸ ಮಾಡ್ಕೊಳ್ಳೋದು, ನಾನು ಇಂಪ್ರೂವ್ ಆಗೋದು, ಎಷ್ಟೊಂದಿರುತ್ತೆ. ನಮ್ಮ ಹೆಲ್ತ್ ನೋಡ್ಕೊಳ್ಳೋದು ಎಷ್ಟೊಂದಿರುತ್ತೆ. ಅದು ಏನು ಮಣ್ಣು ಗಾಸಿಪಿಂಗ್ ಮಾಡ್ಕೊಂಡು ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು, ದಟ್ ಈಸ್ ಅ ಚೀಪ್ ಮೆಂಟಾಲಿಟಿ, ಪರ್ಸ್ನಾಲಿಟಿ. ಅದು ಯಾರ್ದೋ ಬಗ್ಗೆ ಕೆಟ್ಟದಾಗಿ ಅವ್ರ ಹಿಂದೆ ಮಾತಾಡ್ತಾರೆ ಅಂತ, ಅದಷ್ಟು ಕೆಟ್ಟದ್ದು ಇನ್ನೊಂದಿಲ್ಲ. ನೆಕ್ಸ್ಟ್ ಬಂದು, ಪ್ಲ್ಯಾನ್ ಇಲ್ಲದೇ ಸುಮ್ಮನೆ ಕೆಲಸ ಮಾಡ್ಕೊಂಡು ಹೋಗೋದು. ಟೈಮ್ ವೇಸ್ಟ್ ಅಲ್ವಾ? ಯಾವುದು ತುಂಬ ಇಂಪಾರ್ಟೆಂಟು, ಪ್ರಿಯಾರಿಟೈಸ್ ಯಾವ್ದು ಮಾಡ್ಕೊಳ್ಳೋದು, ಆ ಥರ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಕರೆಕ್ಟಾಗಿ ಕೆಲಸ ಮಾಡಿಕೊಂಡ್ರೆ ನೀಟಾಗುತ್ತೆ. ಟೈಮ್ ವೇಸ್ಟು ಸುಮ್ಮನೆ ಮಾಡ್ಕೊಂಡು ಹೋಗೋದು ಕೆಲಸನ ಮಾಡೋದು. ಮತ್ತು ಈಗ ಫಾರ್ ಎಕ್ಸಾಂಪಲ್ ಹೆಂಗೆ ಅಂದರೆ, ಕ್ಲೀನ್ ಮಾಡ್ಬೇಕಾದ್ರೆ ಯಾವಾಗ್ಲೂ ಮೇಲಿಂದ ಕೆಳಗಡೆ ಕ್ಲೀನ್ ಮಾಡ್ಕೊಂಬರ್ಬೇಕು. ಪ್ಲ್ಯಾನ್ ಇಲ್ಲ ಅಂದರೆ ಏನು ಮಾಡ್ತೀವಿ? ಫಸ್ಟು ಕಸ ಗುಡಿಸಿ ನೆಲ ಒರೆಸ್ಬಿಡ್ತೀವಿ. ಅದು ಸೆನ್ಸ್ಲೆಸ್ಸು, ಬ್ರೈನ್ಲೆಸ್ ಕೆಲಸಗಳು ಅಲ್ವಾ? ಯಾವಾಗ್ಲೂ ನಮ್ಮೊಬ್ಬರು ನನಗೆ ಪರಿಚಯ ಒಬ್ಬರು ತುಂಬ ಒಳ್ಳೆಯವರು, ಡೋಂಟ್ ಡೂ ಡಾಂಕಿ ವರ್ಕ್ ಅಂತಾರೆ. ಅಂದರೆ ಕತ್ತೆ ಥರ ಕೆಲಸ ಮಾಡಬಾರ್ದು. ನಾವು ಮನುಷ್ಯರು ಥಿಂಕ್ ಮಾಡ್ಕೊಂಡು ಮಾಡಬೇಕು. ಈಗ ಕ್ಲೀನ್ ಮಾಡ್ತೀವಿ ಅಂದರೆ ಮೇಲೆಲ್ಲ ಫಸ್ಟು ಧೂಳು ಕೊಡ್ವಿ, ಆಮೇಲೆ ಕೆಳಗಡೆ ಕಸ ಗುಡಿಸಿ ನೆಲ ಒರೆಸ್ತೀವಿ. ಬುದ್ಧಿ ಇಲ್ಲ, ಡಾಂಕಿ ವರ್ಕ್ ಮಾಡ್ತೀವಿ ಅಂದರೆ ಫಸ್ಟ್ ಕಸ ಗುಡಿಸಿ ನೆಲ ಒರೆಸಿ, ಮತ್ತೆ ಮೇಲೆಲ್ಲ ಕ್ಲೀನ್ ಮಾಡಿ, ಮತ್ತೆ ಕಸ ಗುಡಿಸಿ ನೆಲ ಒರೆಸಿ. ಸೊ ಅಂಥವೆಲ್ಲ ಮಾಡೋಕ್ಕೆ ಹೋಗಬೇಡಿ. ಎಲ್ಲ ಒಂದು ಸತಿ ಮಾಡ್ಕೊಳ್ಳಿ. ಸೈಮಲ್ಟೇನಿಯಸ್ ಆಗಿ ಎಲ್ಲೆಲ್ಲ ಕ್ಲೀನಿಂಗ್ ಆಗುತ್ತೆ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಳಿ, ಕೆಲಸಗಳನ್ನ ಮಾಡ್ಕೊಳ್ಳಿ. ಥಿಂಕ್ ಲಾಜಿಕಲಿ, ಸ್ಮಾರ್ಟಾಗಿ, ಎಮೋಷ್ನಲ್ ಆಗಬೇಡಿ, ಪ್ರಾಕ್ಟಿಕಲ್ ಆಗಿರಿ, ನ್ಯೂಟ್ರಲ್ ಆಗಿರಿ. ನೋಡಿ ಬೇಕಾರೆ ನಿಮ್ಮ ನೇಚರಲ್ಲಿ ನೀವು ಏನೋ ಒಂದು ಇಂಪ್ರೂವ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ದೀರಲ್ವ, ಆ ಥರ ಒಂದು 2-3 ದಿನ ಇದ್ದು ನೋಡಿ. ಸ್ವಲ್ಪ ಚೇಂಜ್ ಮಾಡ್ಕೊಂಬನ್ನಿ. ಯು ಲವ್ ಯುವರ್ ಲೈಫ್. ಹೌದು, ನಾನೇನೋ ಲೈಫಲ್ಲಿ ಚೇಂಜ್ ಆಗ್ತಾಯಿದ್ದೀನಿ, ಇಂಪ್ರೂವ್ ಆಗ್ತಾಯಿದ್ದೀನಿ ಅಂತ ಅನಿಸ್ತಾ ಇರುತ್ತೆ. ನೆಕ್ಸ್ಟ್ ಬಂದು ಇದೆ, ಒಂದು ಸೋಫಾ ಕವರ್ ತರಿಸಿದ್ದೆ. ತುಂಬ ಕಾಸ್ಟ್ಲಿ ಏನಿಲ್ಲ, ಬಟ್ ನನಗೆ ಇದು ಲುಕ್ ವೈಸ್ ಇಷ್ಟ. ತುಂಬ ಕ್ವಾಲಿಟಿನೂ ಏನೋ ತುಂಬ ಚೆನ್ನಾಗಿದೆ ಅಂತಲ್ಲ, ಹಾಗಂದ್ರೆ ಚೆನ್ನಾಗಿಲ್ಲ ಅಂತನೂ ಅಲ್ಲ. ವರ್ತ್ ಫಾರ್ ದ ಮನಿ. ಎಷ್ಟು ಕೊಟ್ಟಿದೆ ಗೊತ್ತಾ? ಒಂದು 500 600 ಕೊಟ್ಟಿದ್ದೀನಿ. ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು. ನನಗೆ ಒಂದು ಹೊಸ ಲುಕ್ ಬೇಕಿತ್ತು. ತುಂಬ ನೀವು ನೋಡಿದರೆ 10 ವರ್ಷದಿಂದನೂ ಇದೇ ಸೋಫಾ ಕವರ್ ಇತ್ತು. ವಾಶ್ ಮಾಡೋದು ಹಾಕೋದು ಅನಿಸ್ತಾನೆ ಇರುತ್ತೆ. ಒಂದೊಂದು ಸ್ವಲ್ಪ ಚೇಂಜಸ್ ಮಾಡೋಣ, ಮನೆಗೇನಾದರೂ ಚೇಂಜಸ್ ತಂದರೆ ಚೆನ್ನಾಗಿ ಅನಿಸುತ್ತೆ, ಒಂದು ಹೊಸ ಲುಕ್ ಬರುತ್ತೆ ಅಂತ. ನಿಮ್ಗೆ ಹೇಗೆ ಬಂತು? ಅದು ಅಲ್ಲಿ ಟೇಬಲೆಲ್ಲ ಇಗ್ನೋರ್ ಮಾಡಿ, ಆಯಿತಾ? ಯಾರಾದರೂ ನೆಂಟರು ಬಂದಿದ್ದಾನೆ ಅಂದರೆ ನನಗೇನು ಮೂಡ್ ಇರಲ್ಲ, ಹೆಲ್ತು ಈ ಥರ ಇದೆ, ಆಯಿತಾ? ಅಲ್ಲೆಲ್ಲ ಮಕ್ಕಳೂ ಅಷ್ಟೇ ಸಮ್ಮರ್ ಕ್ಯಾಂಪಿಗೆ ಹೋಗ್ತಿದ್ರು ಬರ್ತಿದ್ರು. ಎಕ್ಸ್ಕ್ಯೂಸ್ ಮೀ, ಥ್ರೋಟ್ ಇನ್ಫೆಕ್ಷನ್ ಆಗೋಗಿದೆಯಾ ಒಂಥರ ಇದು. ಸೊ ಹೋಗ್ತಿದ್ರು ಬರ್ತಿದ್ರು, ಅದೆಲ್ಲ ಅಲ್ಲೇ ಇಡ್ತಿದ್ರು, ಏನೇನೋ ಕ್ರಾಫ್ಟ್ ಮಾಡಿರೋದು ಅದೆಲ್ಲ ಈಗ ಕ್ಲೀನ್ ಆಯಿತು ಅಂತ ಅಂದ್ಕೊಳ್ಳಿ. ಸೊ ಗ್ರ್ಯಾಜುಲಿ ಎಲ್ಲ ಒಂದು ಲೆವೆಲಿಗೆ ಕ್ಲೀನ್ ಆಗುತ್ತೆ. ನೆಕ್ಸ್ಟ್ ಈಗ ಮತ್ತೆ ಪಾಲಕ್ಕೆ ಹಾಕಿ ಬಿಸಿಬೇಳೆಭಾತ್ ಮಾಡಿದ್ದೆ. ಎಷ್ಟು ಚೆನ್ನಾಗಾಗಿತ್ತು ಅಂದರೆ ಅಪ್ಪನಿಗೆ ಅಮ್ಮನಿಗೆ ತುಂಬ ಇಷ್ಟ ಆಯಿತು. ಅತ್ತೆಗೂ ಅಷ್ಟೇ, ಅತ್ತೆ ಅಂತಿದ್ರು ಚೆನ್ನಾಗಾಗಿದೆ. ಮನೆ ಮೇಲೇ ಇದೆಯಲ್ಲ ಟೆರೆಸ್ ಗಾರ್ಡನ್ನು, ಅದನ್ನು ಅಲ್ಲಿಂದ ತೊಗೊಬಂದು ಮಾಡಿದ್ದಿದ್ದು, ತುಂಬ ಚೆನ್ನಾಗಾಯಿತು. ನೆಕ್ಸ್ಟ್ ಮಲಗೋದನ್ನು ಕಡಿಮೆ ಮಾಡಿ, ಎಸ್ಪೆಷಲಿ ಮಧ್ಯಾಹ್ನದ ಹೊತ್ತು ತುಂಬ ಹೊತ್ತು ನಿದ್ದೆ ಮಾಡೋದು, ಮತ್ತು ಓವರ್ ಥಿಂಕ್ ಮಾಡೋದು, ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಳ್ಳೋದು, ಇದೆಲ್ಲ ಟೈಮ್ ವೇಸ್ಟ್ ಕೆಲಸ.
ಮಾಡೋಕ್ಕೆ ತುಂಬ ಇರುತ್ತೆ. ಎದ್ದ ತಕ್ಷಣ ಒಂದು ಪೇಪರು ಪೆನ್ನು ತೊಗೊಂಡು ಏನು ಕೆಲಸ ಮಾಡಬೇಕು ಅಂತ ಒಂದು 10 ಕೆಲಸ ಬರ್ಕೊಳ್ಳಿ. ಅದು ಆರ್ಡ್ರಲ್ಲೇ ಬರ್ಕೊಳ್ಳಿ. ಫಸ್ಟ್ ಇದನ್ನು ಮುಗಿಸ್ಲೇಬೇಕು, ಇಂಪಾರ್ಟೆಂಟ್ ಪ್ಲಸ್ ಪ್ರಿಯಾರಿಟಿ ಆ ಥರ ಆರ್ಡ್ರ್ ಪ್ರಕಾರನೇ ಬರ್ಕೊಳ್ಳಿ. ಕಣ್ಮುಂದೆ ಎಷ್ಟೊಂದು ಕೆಲಸ ಬಿದ್ದಿದೆ ಅಂದರೆ ತಲೆ ಅಲ್ಲಿ ಇಲ್ಲೂ ಹೋಗಲ್ಲ, ಕೈ ಅಲ್ಲಿ ಇಲ್ಲಿ ಹೋಗಲ್ಲ. ಮೊಬೈಲ್ ಕಡೆ ಕೈ ಹೋಗೋದು, ಸ್ಕ್ರಾಲ್ ಮಾಡೋದು ಆ ಥರ ಆಗಲ್ಲ. ಆದಷ್ಟು ನಾವು ಪ್ರೊಡಕ್ಟಿವ್ ಆಗಿದ್ದರೆ ನಮ್ಮ ಲೈಫ್ ನಮಗೆ ಇಷ್ಟ ಆಗುತ್ತೆ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಮುಂದಿನ ಬ್ಲಾಗಲ್ಲಿ ಬಿಸಿಬೇಳೆಬಾತ್ ಯಾವ ರೀತಿ ಮಾಡಿದೆ ಅಂತ ತೋರಿಸ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೈ ಪಾಯಿಂಟ್ಸ್ ಕೊಡೋದನ್ನು